ಬೆಂಗಳೂರು ಪೆರಿಫೆರಲ್ ರಿಂಗ್ ರೋಡ್ ಯೋಜನೆ ಹೊಸ ಗುರುತು ವೈಶಿಷ್ಟ್ಯತೆಗಳೊಂದಿಗೆ ಪ್ರಗತಿಯಲ್ಲಿ ಇದೆ. ಅದೇ ರೀತಿ ಸುಮಾರು 2 ದಶಕಗಳಿಂದ ನೆನೆಗುದಿಗೆ ಬಿದ್ದಿದ್ದ 74 ಕಿಲೋಮೀಟರ್ ಹೊರವರ್ತುಲ ರಿಂಗ್ ರಸ್ತೆ PRR ಯೋಜನೆಯು ಅಂತಿಮವಾಗಿ ಹೊಸ ಗುರುತು ಮತ್ತು ಹೊಸ ವೈಶಿಷ್ಟ್ಯತೆಗಳೊಂದಿಗೆ ಮುಂದುವರಿಯುತ್ತಿದೆ. ಬೆಂಗಳೂರು ಬಿಸಿನೆಸ್ ಕಾರಿಡಾರ್ BBC ಎಂದು ಮರುನಾಮಕರಣಗೊಂಡ ಈ ಯೋಜನೆಯು 8ನೇ ಲೇನ್ ಎಕ್ಸ್‌ಪ್ರೆಸ್ ವೇಯನ್ನು ಒಳಗೊಂಡಿರುತ್ತದೆ. BBC ಅಧ್ಯಕ್ಷ LK ಅತಿಕ್ ಅವರು ಪ್ರಸ್ತಾವಿತ ಒಟ್ಟು ರೇಟ್ ಆಫ್ ವೇ 65 ಮೀಟರ್ ಆಗಿದ್ದು, ಅದರಲ್ಲಿ 41 ಮೀಟರ್ಗಳನ್ನು ಭವಿಷ್ಯದ ಮೆಟ್ರೋ ಕಾರಿಡಾರ್ಗಾಗಿ 5 ಮೀಟರ್ ಮೀಡಿಯನ್ನೊಂದಿಗೆ 8ನೇ ಲೇನ್ ಎಕ್ಸ್‌ಪ್ರೆಸ್ ಹೊಂದಿರುತ್ತದೆ ಎಂದು ಘೋಷಿಸಿದ್ದಾರೆ. ಎರಡೂ ಬದಿಗಳಲ್ಲಿ ತಲಾ 9 ಮೀಟರ್ಗಳ 2 ಸೇವಾ ರಸ್ತೆಗಳು, ಸೈಕ್ಲಿಂಗ್ಗಾಗಿ 2 ಲೇನ್ಗಳು +1 ಲೇನ್ನಂತೆ ವಿನ್ಯಾಸಗೊಳಿಸಲಾಗಿದೆ. ಜೊತೆಗೆ 3 ಮೀಟರ್ ಪಾದಚಾರಿ ಮಾರ್ಗಗಳು ಇರುತ್ತವೆ. ಭೂಸ್ವಾಧೀನ ವಿಳಂಬದಿಂದ ಯೋಜನೆ ವರ್ಷಗಳಿಂದ ವಿಳಂಬವಾಗಿದ್ದು, ಭೂಮಾಲೀಕರಿಗೆ 5 ಆಯ್ಕೆಗಳೊಂದಿಗೆ ಅದಕ್ಕೆ ಪರಿಹಾರ ನೀಡಲಾಗುವುದು. 5 ಆಯ್ಕೆಗಳಲ್ಲಿ ನಗದು ಪರಿಹಾರ, ವರ್ಗಾವಣೆ ಮಾಡಬಹುದಾದ ಅಭಿವೃದ್ಧಿ ಹಕ್ಕುಗಳು, TDR, ವರ್ಧಿತ ಮಹಡಿ ವಿಸ್ತೀರ್ಣ, ಅನುಪಾತ, ವಸತಿ ವಿನ್ಯಾಸಗಳಲ್ಲಿ ಅಭಿವೃದ್ಧಿಪಡಿಸಿದ ಭೂಮಿ ಅಥವಾ ಕಾರಿಡಾರ್ನಾದ್ಯಂತ ವಾಣಿಜ್ಯ ಭೂಮಿ ಸೇರಿವೆ. ಭೂಮಾಲೀಕರ ಆದ್ಯತೆಗಳನ್ನು ಸಂಗ್ರಹಿಸಿ ಭೂಮಾಲೀಕರಿಗೆ ಪರಿಹಾರ ಅಂತಿಮಗೊಳಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ ಎಂದು ಅತಿಕ್ ಹೇಳಿದರು. ಪೆರಿಫೆರಲ್ ರಿಂಗ್ ರಸ್ತೆಯ ಜೋಡಣೆಯಿಂದ ತುಮಕೂರು ರಸ್ತೆಯಲ್ಲಿರುವ ಬೆಂಗಳೂರು ಅಂತಾರಾಷ್ಟ್ರೀಯ ಪ್ರದರ್ಶನ ಕೇಂದ್ರದಲ್ಲಿ ಪಶ್ಚಿಮದಲ್ಲಿ ಪ್ರಾರಂಭವಾಗುತ್ತದೆ. ಯಲಹಂಕವನ್ನು ಮೀರಿ ಬಳ್ಳಾರಿ ರಸ್ತೆಯ ಮೂಲಕ ಸಾಗುತ್ತದೆ. ನಂತರ ಹಳೆ ಮದ್ರಾಸ್ ರಸ್ತೆ ಮತ್ತು ಎಲೆಕ್ಟ್ರಾನಿಕ್ಸ್ ನಗರಕ್ಕೆ ಸಂಪರ್ಕಗೊಳ್ಳುತ್ತದೆ. ಅಂತಿಮವಾಗಿ ಹೊಸೂರು ರಸ್ತೆ ಜಂಕ್ಷನ್ನಲ್ಲಿ ನೈಸ್ ರಸ್ತೆಯನ್ನು ಸೇರುತ್ತದೆ. ವಾಯುವ್ಯ ಮತ್ತು ಈಶಾನ್ಯ ಬೆಂಗಳೂರು ಎರಡರಲ್ಲೂ ಬೆಳವಣಿಗೆಯ ಕಾರಿಡಾರ್ಗೆ ಸಂಯೋಜಿಸುತ್ತದೆ. ಎಕ್ಸ್‌ಪ್ರೆಸ್ ವೇಯ ಪ್ರತಿಯೊಂದು ಬದಿಯು 1 ಮೀಟರ್ ಪಾದಚಾರಿ ಮಾರ್ಗ, ಸೈಕಲ್ ಟ್ರ್ಯಾಕ್ ಮತ್ತು ಯುಟಿಲಿಟಿ ಡಕ್ಟರ್ಗಳನ್ನು ಹೊಂದಿರುವ 9 ಮೀಟರ್ ಸೇವಾ ರಸ್ತೆಯನ್ನು ಒಳಗೊಂಡಿರುತ್ತದೆ. BBC ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಮಾದಾವರ ನಲ್ಲಿ ನೈಸ್ ರಸ್ತೆಯೊಂದಿಗೆ ಸರಾಗವಾಗಿ ಸಂಯೋಜಿಸುತ್ತದೆ. PRR 2 ರೊಂದಿಗೆ ಸಂಭಾವ್ಯ ಏಕೀಕರಣಕ್ಕಾಗಿ ಮೇಜರ್ ಆರ್ಟೀರಿಯಲ್ ರಸ್ತೆ ಕಡೆಗೆ ವೇಗದ ರಸ್ತೆಯನ್ನು ಯೋಜಿಸಲಾಗಿದೆ. ಪ್ರಸ್ತಾವನೆಗಳು ಮತ್ತು ಬದಲಾವಣೆಗಳು ರಾಜ್ಯ ಸರ್ಕಾರದ ಅಂತಿಮ ಅನುಮೋದನೆಗಾಗಿ ಕಾಯುತ್ತಿವೆ. ಒಮ್ಮೆ ಅನುಮೋದನೆ ಪಡೆದ ನಂತರ ಬೆಂಗಳೂರಿನ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡಬಹುದು ಎಂದು ಅಂದಾಜಿಸಲಾಗಿದೆ.